ಹಬ್ಬಕ್ಕೆ ಇನ್ನೇನು ಕೆಲವೇ ವಾರಗಳು ಬಾಕಿ ಉಳಿದಿದ್ದು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಹಬ್ಬದ ಸಿದ್ಧತೆಗಳು ಈಗಾಗಲೇ ಭರದಿಂದ ಸಾಗಿವೆ. ಇದರ ಭಾಗವಾಗಿ ಜಿಲ್ಲೆಯ ವಿವಿಧ ಐಷಾರಾಮಿ ರೆಸಾರ್ಟ್ಗಳು ಮತ್ತು ಹೋಟೆಲ್ಗಳಲ್ಲಿ ಸಾಂಪ್ರದಾಯಿಕ ಕೇಕ್ ಮಿಕ್ಸಿಂಗ್ ಕಾರ್ಯ ವಿಜೃಂಭಣೆಯಿಂದ ನಡೆಯುತ್ತಿದೆ. ಕ್ರಿಸ್ಮಸ್ ಆಚರಣೆಗೆ ಪೂರ್ವಭಾವಿಯಾಗಿ ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ಗಳನ್ನು ಮಧ್ಯದಲ್ಲಿ ನೆನೆಸಿ ಹದಗೊಳಿಸುವ ಈ ಪ್ರಕ್ರಿಯೆಯು ಕಾಫಿನಾಡಿನಲ್ಲಿ ಹಬ್ಬದ ವಾತಾವರಣವನ್ನ ಸೃಷ್ಟಿಸ್ತಾ ಇದೆ. ಕೇಕ್ ಮಿಕ್ಸಿಂಗ್ ಅನ್ನೋದು ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಆಚರಣೆಯ ತಯಾರಿಯನ್ನ ಪ್ರಾರಂಭಿಸುವ ಒಂದು ಪ್ರಾಚೀನ ಯುರೋಪಿಯನ್ ಸಂಪ್ರದಾಯವಾಗಿದೆ. ಇದು ಕೇವಲ ಆಹಾರ ತಯಾರಿಕೆಯಲ್ಲ, ಬದಲಿಗೆ ಒಗ್ಗಟ್ಟು, ಸಂತೋಷ, ಸಮೃದ್ಧಿ ಮತ್ತು ಸಹೋದರತ್ವವನ್ನು ಸೂಚಿಸುವ ಒಂದು ಸಂಕೇತವಾಗಿದೆ. ಈ ಸುಂದರ ಸಂಪ್ರದಾಯವು ಉತ್ಸಾಹ ಮತ್ತು ಸಡಗರದೊಂದಿಗೆ ಹಬ್ಬದ ಸಿದ್ಧತೆಗಳಿಗೆ ಮುನ್ನುಡಿ ಬರೆಯುತ್ತೆ. ಕೇಕ್ ಮಿಕ್ಸಿಂಗ್ಗಾಗಿ ಸಿದ್ಧಪಡಿಸಿದ ಮೇಜಿನ ಮೇಲೆ ರಾಶಿಗಟ್ಟಲೆ ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ಗಳನ್ನು ಹರಡಲಾಗುತ್ತೆ. ನಂತರ ಅವುಗಳ ಮೇಲೆ ಲೀಟರ್ಗಟ್ಟಲೆ ವಿವಿಧ ರೀತಿಯ ಮದ್ಯ, ಜ್ಯೂಸ್ ಹಾಗೂ ವೈನ್ಗಳನ್ನು ಸುರಿದು ಚೆನ್ನಾಗಿ ಮಿಶ್ರಣ ಮಾಡಲಾಗುತ್ತೆ. ಈ ಡ್ರೈ ಫ್ರೂಟ್ಸ್ ಮಿಶ್ರಣವನ್ನ 1 ತಿಂಗಳಿಗೂ ಹೆಚ್ಚು ಕಾಲ ಗಾಳಿಯಾಡದ ಡಬ್ಬಿಗಳಲ್ಲಿಟ್ಟು ನೆನೆಸಿ ಹದ ಮಾಡಲು ಇಡಲಾಗುತ್ತೆ. ಇದರಿಂದ ಹಣ್ಣುಗಳು ಮದ್ಯವನ್ನ ಹೀರಿಕೊಂಡು ಮತ್ತಷ್ಟು ರುಚಿ ಹೆಚ್ಚಿಸಿಕೊಳ್ಳುತ್ತೆ. ಸಂಪೂರ್ಣವಾಗಿ ಹದಗೊಂಡ ಈ ವಿಶೇಷ ಮಿಶ್ರಣವನ್ನ ಕ್ರಿಸ್ಮಸ್ ಹಬ್ಬ ಮತ್ತು ಹೊಸ ವರ್ಷಕ್ಕೆ ಬೇಕಾಗುವ ವಿಶಿಷ್ಟವಾದ ಪ್ಲಮ್ ಕೇಕ್ಗಳನ್ನು ತಯಾರಿಸಲು ಬಳಸಲಾಗುತ್ತೆ.